ಮಾಸ್ಟರ್ಬೇಷನ್ ಹಸ್ತಮೈಥುನ ತುಂಬ ಪ್ರಾಬ್ಲಮ್ ಮಾಡ್ತಾ ಇದೆ. ತುಂಬ ಜನ ಮೆಸೇಜ್ ಮಾಡ್ತಾರೆ, ಬ್ರೋ ಸೈಡ್ ಇಫೆಕ್ಟ್ಸ್ ಏನು, ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗತ್ತಾ, ವೀಕ್ ಆಗ್ತೀವಾ, ಮಾಡಬಾರ್ದಾ ಮಾಡ್ಬೋದಾ, ಎಷ್ಟು ಮಾಡ್ಬೋದು, ಇದೊಂದು ಇಂಪಾರ್ಟೆಂಟ್ ಕ್ವೆಶನ್. ಎಲ್ಲ ಬ್ರೇಕ್ ಡೌನ್ ಮಾಡಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಎಂಡುವರೆಗೂ ನೋಡಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸು ಯಾರು ಇದನ್ನು ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ, ಯಾಕಂದರೆ ಅವರಿಗೆ ನೀವು ಒಳ್ಳೇದು ಬಯಸ್ತೀರಂದ್ರೆ ನೀವು ಶೇರ್ ಮಾಡಬೇಕು, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಸ್ಟರ್ಬೇಷನ್ ಇದು 4 ಸ್ಟೆಪ್ಪಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ಪು ಅದರಲ್ಲಿ ಆಗಿರೋ ಸೈಡ್ ಇಫೆಕ್ಟ್ಸು, ಸೆಕೆಂಡು ನೀವು ಯಾಕೆ ಮಾಡ್ತಾ ಇದ್ದೀರಾ, ಥರ್ಡು ಹೇಗೆ ಅದರಿಂದ ಹೊರಗೆ ಬರೋದು, ಫೋರ್ತು ನೀವು ಎಲ್ಲಿ ನಿಮ್ಮ ಎನರ್ಜಿನ ಸ್ಪೆಂಡ್ ಮಾಡಬೇಕು. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಮಾಸ್ಟರ್ಬೇಷನ್ ಹಸ್ತಮೈಥುನ ಬೇಸಿಕಲಿ ಏನಾಗುತ್ತೆ, ನೀವು ಇಜಾಕ್ಯುಲೇಟ್ ಮಾಡ್ತೀರಾ. ನಿಮ್ಮ ಟೆಸ್ಟೋಸ್ಟೆರಾನು ನೀವು ಇಜಾಕ್ಯುಲೇಟ್ ಮಾಡಿದ ಕೂಡಲೇ ಡುಮ್ ಅಂತ ಕೆಳಗೆ ಬೀಳುತ್ತೆ. ಇದಕ್ಕೆ ಜನ ಹೇಳೋದು ವೀಕ್ ಆಗಿಬಿಡ್ತೀರಾ, ಮಸಲ್ ಲಾಸ್ ಆಗುತ್ತೆ, ಅದು ಇದು ಅಂತ. ಬಟ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಅದು ಹೇಗೆ ಬೀಳುತ್ತಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸ್ಲೋಲಿ ಮೇಲೆ ಬರುತ್ತೆ. ಸೊ ಫಸ್ಟ್ ಥಿಂಗ್ ನಾನು ಕ್ಲಿಯರ್ ಮಾಡ್ತೀನಿ, ಮಾಸ್ಟರ್ಬೇಷನ್ಗೂ ಬಾಡಿ ಬಿಲ್ಡಿಂಗು ಏನು ಕನೆಕ್ಷನ್ ಡೈರೆಕ್ಟ್ಲಿ ಇಲ್ಲ, ಇಂಡೈರೆಕ್ಟ್ ಹೇಗಿದೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀನಿ. ಫಸ್ಟ್ ನೀವು ಮಾಸ್ಟರ್ಬೇಷನ್ ಮಾಡಿದ ಕೂಡ ಏನಾಗುತ್ತೆ ಅಂದರೆ, ನೀವು ಮಾಡ್ತಾ ಇದ್ದರೆ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಎನರ್ಜಿ ಏನಿದೆ, ಪ್ರೊಡಕ್ಟಿವಿಟಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತೀರಿ. ಯಾಕೆ? ನೀವು ಮಾಡೋದು ಯಾವಾಗ, ನೀವು ಒಬ್ಬರೇ ಇರುವಾಗ, ನೀವು ಒಬ್ಬರೇ ಥಿಂಕಿಂಗ್ ಮಾಡೋ ಬಿಟ್ಟು ನೀವು ಇದನ್ನು ನೋಡ್ತೀರಾ. ಇದನ್ನು ನೋಡುವಾಗ ಏನಾಗುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಇದು ಸೈಡ್ ಇಫೆಕ್ಟು, ವೀಕ್ ಆಗೋದಲ್ಲ. ಎರಡನೇದು, ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಇಂಟ್ರೆಸ್ಟ್ ಹೋಗ್ಬೇಡಿ. ನಿಮ್ಮ ಪಾರ್ಟ್ನರ್ ಇದ್ದಾರೆ ಆದರೂ ನೀವು ಪಾನ್ ನೋಡಿದ್ರೆ ನಡೆಯುತ್ತಾ ಸ್ನೇಹಿತರೆ? ಇಲ್ಲ. ಯಾಕೆ? ಯು ಆರ್ ವಾಚಿಂಗ್ ಸಮ್ಮನ್ ಎಲ್ಸ್, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ದ್ಯಾಟ್ ವಿಲ್ ಕ್ರಿಯೇಟ್ ಕಾನ್ಫ್ಲಿಕ್ಟ್, ಪ್ರಾಬ್ಲಮ್ ಆಗುತ್ತೆ. ಮೂರನೇ ವಿಷಯ, ನೀವು ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಇದನ್ನು ಮಾಡ್ತಾ ಇರ್ತೀರ, ಅರ್ಥ ಆಯ್ತಾ? ಆಗ ನಿಮ್ಮ ಪ್ರಯಾರಿಟಿ ಯಾವುದ್ರ ಮೇಲೆ ಹೋಗುತ್ತೆ? ನಿಮ್ಮ ಪ್ರಯಾರಿಟೀಸ್ ಚೇಂಜ್ ಆದಾಗ ನಿಮ್ಮ ಗೋಲೇ ಚೇಂಜ್ ಆಗುತ್ತೆ. ನೀವು ಈ ಗೋಲ್ ಇದೆ, ಇದ್ರ ಮೇಲೆ ಕೆಲಸ ಮಾಡೋಕೆ, ಅದು ಬಿಟ್ಟು ನಿಮ್ಮ ಫ್ರೀ ಟೈಮಲ್ಲಿ ಇದು ಮಾಡ್ತಿದ್ದೀರಾ, ಗೇಮ್ ಓವರ್. ನೆಕ್ಸ್ಟ್ ಸ್ನೇಹಿತರೆ, ನೀವು ಮಾಸ್ಟರ್ಬೇಷನ್ ಮಾಡ್ತೀರಾ ಅಂತ ಹೇಳುವಾಗ ನಿಮ್ಮ ಈಗ ರೆಗ್ಯುಲರ್ ಆ್ಯಕ್ಟಿವಿಟಿ ಎಲ್ಲ ಇದಾಯಿತು, ಕಮ್ಮಿ ಆಯಿತು, ಏನೋ ಮಾಡ್ತಿದ್ದೀರಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಯಾಕೆ ಮಾಡ್ತಾಯಿದ್ದೀರಾ, ರೀಸನು, ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್, ನೀವು ಮಾಸ್ಟರ್ಬೇಷನ್ ಯಾಕೆ ಮಾಡ್ತಿದ್ದೀರಾ ಗೊತ್ತಾ? ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪಾನ್ ಸ್ನೇಹಿತರೆ. ಹೌದು, 85% ಇಂಡಿವಿಜುವಲ್ಸ್ ಪಾನ್ ನೋಡಿನೇ ಮಾಡೋದು. ಸೊ ಮಾಸ್ಟರ್ಬೇಷನ್ಗಿಂತ ಜಾಸ್ತಿ ಪಾನ್ ಇಸ್ ದ ಪ್ರಾಬ್ಲಮ್. ಯಾಕೆ? ನೀವು ಪಾನ್ ನೋಡ್ತೀರಂದ್ರೆ ಟೈಮ್ ವೇಸ್ಟ್. ಒಬ್ಬರೇ ಇರುವಾಗ ನೋಡ್ತೀರಾ, ನಿಮ್ಮ ಪಾರ್ಟ್ನರ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ, ನೀವು ನಿಮ್ಮ ಕೆಲಸದ ಮೇಲೆ ಗಮನ ಬಿಟ್ಬಿಡ್ತೀರಾ, ನೀವು ಇದ್ರ ಮೇಲೇ ಇರ್ತೀರಾ. ಹೀಗಿರುವಾಗ ಇದು ಮಾಸ್ಟರ್ಬೇಷನು, ಇದ್ರ ಮೂಲ ಯಾವುದು? ಪಾನ್ನು. ನಿಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತಿದೆ, ನಿಮ್ಮದು ಗೋಲ್ ರೀಚ್ ಆಗೋ ಲೇಟ್ ಆಗ್ತಿದೆ. ಸೊ ಇದನ್ನೇ ತೆಗೆದ್ಬಿಟ್ರೆ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಮೇನ್ ಪ್ರಾಬ್ಲಮ್ ಇಸ್ ಪಾನ್. ಸೊ ಫಸ್ಟ್ ಪಾನ್ ನೋಡೋದನ್ನ ನಿಲ್ಲಿಸ್ಬಿಡಿ. ನೀವು ನಿಲ್ಲಿಸಿದಾಗ ನಿಮಗೆ ನೋಡೋಕೆ ಸಿಗೋದಾಗ ನೀವು ಕಂಟಿನ್ಯೂಸ್ ನೋಡಿದ್ರೆ ಕೋಪ ಬರೋದುಂಟು, ನಿಮಗೆ ರೆಸ್ಟ್ಲೆಸ್ ಫೀಲ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಅನ್ ಅಡಿಕ್ಷನ್ ಸ್ನೇಹಿತರೆ. ಎಡಿಕ್ಷನ್ ಹೊರಗೆ ಬರ್ಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲು, ನೀವು ಒಬ್ಬರೇ ಇರಬೇಕಾದ್ರೆ ನೀವು ನಿಮ್ಮದೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ನನ್ನ ಲೈಫಲ್ಲಿ ಇದು ಅಚೀವ್ ಮಾಡ್ಕೊಳ್ಬೇಕಂತ ಇದೆ. ಸೊ ನೀವು ಇದೀ ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀರಾ, ನೀವು ಒಬ್ಬರೇ ಇರಬೇಕಾದ್ರೆ ಆ ಗೋಲ್ ಬಗ್ಗೆ ಯೋಚನೆ ಮಾಡಿ. ಆ ಗೋಲಿಗೆ ಅಚೀವ್ ಮಾಡಲಿಕ್ಕೆ ಏನೆಲ್ಲ ಕೆಲಸ ಮಾಡಬೇಕಂದ್ರೆ ಬರೀರಿ. ಆ ಬರ್ದಿರೋ ಕೆಲಸನ ಹೇಗೆ ಅಚೀವ್ ಮಾಡೋದನ್ನ ಥಿಂಕ್ ಮಾಡಿ. ಈ ರೀತಿ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಅನ್ಸುತ್ತೆ ಅದು ವೇಸ್ಟ್ ಆಫ್ ಟೈಮ್ ಅಂತ. ಸ್ನೇಹಿತರೆ, ಟೈಮ್ ಕಮ್ಮಿ ಇರೋದು, ನೀವು ಇದರೇ ಟೈಮ್ ವೇಸ್ಟ್ ಮಾಡಿದರೆ ಇದನ್ನು ಯಾವಾಗ ಮುಟ್ತೀರಾ? ಅರ್ಥ ಆಯ್ತಲ್ಲ ಕಾನ್ಸೆಪ್ಟು? ಸೊ ಇದ್ರ ಮೇಲೆ ಕೆಲಸ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಎರಡನೇದು, ವೆಬ್ಸೈಟು ಗಿಬ್ಸೈಟು ಏನೇನಿದೆ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಫಸ್ಟ್ ಆಫ್ ಆಲು ಮೈಂಡ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ನೋಡಲ್ಲ, ಮೈಂಡ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾನು ನೋಡೋದೇ ಇಲ್ಲ, ನಾನು ನೋಡಿದ್ರೆ ಸೋಲ್ತೀನಿ ಅಂತ ಮೈಂಡ್ ಸೆಟ್ಟಲ್ಲಿ ಇಟ್ಟರೆ ನೀವು ನೋಡಲ್ಲ. ಪಾಯಿಂಟ್ ನಂಬರ್ 3, ಮೆಡಿಟೇಷನ್. ಬೆಳಿಗ್ಗೆ 10 ನಿಮಿಷ, ಈವ್ನಿಂಗ್ 10 ನಿಮಿಷ. ಹೇಗೆ ಮೆಡಿಟೇಷನ್ ಮಾಡೋದು? ಸಿಂಪಲ್, ಕೂತ್ಕೊಳ್ಳಿ, ಒಂದು ದೀಪನ ಯೋಚನೆ ಮಾಡಿ, ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ. ಯೋಚನೆ ಮಾಡ್ತಾ ಇರಬೇಕು. ಯೋಚನೆ ಮಾಡ್ತಾ ಇರಬೇಕು. ತುಂಬ ಡಿಸ್ಟ್ರಾಕ್ಷನ್ ಬರುತ್ತೆ ಸ್ನೇಹಿತರೆ, 101%. ಆ ಡಿಸ್ಟ್ರಾಕ್ಷನ್ ಎಲ್ಲ ಬಿಟ್ಟು ಇನ್ನೂ ಕಾನ್ಸಂಟ್ರೇಷನ್, ಬಿಟ್ಟು ಇನ್ನೂ ಕಾನ್ಸಂಟ್ರೇಷನ್. 10 ನಿಮಿಷ ಮೆಡಿಟೇಷನ್. ಇನಿಷಿಯಲಿ ನಿಮ್ಗೆ 1 ನಿಮಿಷ ಮಾಡ್ಲಿಕ್ಕೆ ಆಗ್ಬೋದು ಕಾನ್ಸಂಟ್ರೇಷನಿಂದ. ಆ 1, 2 ಆಗುತ್ತೆ, 2, 3 ಆಗುತ್ತೆ, 3, 10 ಆಗುತ್ತೆ. ಆಗ ನೀವು ಚಾಂಪಿಯನ್ ಆಗ್ತೀರಾ. ಆಗ ಮೈಂಡ್ ಕಂಟ್ರೋಲ್ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಮಾಡಿ. ಮುಂದೆ ಹೋಗ್ತಾ ಈಗ ಎಲ್ಲ ಆದರೂ ಮಾಡೋರು ಇರ್ತಾರೆ, ಬ್ರೋ ಎಷ್ಟು ಸತಿ ಮಾಡ್ಬೋದು ಸ್ನೇಹಿತರೆ? ಫಸ್ಟ್ ಆಫ್ ಆಲು, ನೀವು ಪಾನ್ ನೋಡಿ ನಿಲ್ಲಿಸಿದ್ರೆ ಕಂಪ್ಲೀಟ್ ಕಮ್ಮಿ ಆಗುತ್ತೆ. ಆ್ಯಂಡ್ ಸೈಂಟಿಫಿಕ್ ಆಗಿ ಹೇಳುವಾಗ, ಮಸಲ್ ಬಿಲ್ಡಿಂಗ್ ಅಂತ ಹೇಳುವಾಗ, ನೀವು ವಾರದಲ್ಲಿ 4 ಸತಿ ಮಾಡಿದ್ರು ನಿಮ್ಮ ಮಸಲ್ ಲಾಸ್ ಆಗಲ್ಲ. ಟೆನ್ಷನ್ ಮಾಡಬೇಡಿ. ನಿಮ್ಮ ಡಯಟು ವರ್ಕೌಟು ಚೆನ್ನಾಗಿದ್ದಾರೆ. ಕಾನ್ಸೆಪ್ಟ್ ಅರ್ಥ ಆಯ್ತು? ಆಗ ನಾವು ಮಾಡಿ ಅಂತ ಹೇಳ್ತಿಲ್ಲ, ನಿಮಗೆ ಡಯಟು ವರ್ಕೌಟು ಮಸಲ್ ಬಿಲ್ಡಿಂಗ್ ಮಾಡಬೇಕಂತ ಕಾನ್ಸಂಟ್ರೇಷನ್ ಇದ್ದರೆ ಈ ವಿಷಯ ಬಿಟ್ಬಿಟ್ಟು ಪ್ರಾಪರ್ ಟ್ರೈನಿಂಗ್, ಪ್ರಾಪರ್ ನ್ಯೂಟ್ರಿಷನ್, ಪ್ರಾಪರ್ ಸ್ಲೀಪ್, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ಮಾಡಬೇಕು ಅಂದರೆ ವಿಷನ್ ಗೋಲು ಸ್ಟ್ರಾಂಗ್ ಆಗಿರ್ಬೇಕು. ಆ ವಿಷನ್ ಗೋಲ್ನ ರೀಚ್ ಆಗಬೇಕು ಅಂದರೆ ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಫ್ರೀ ಟೈಮ್, ನಿಮ್ಮ ಇಂಡಿವಿಜುವಲ್ ಟೈಮಲ್ಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಮೇಲೆ ಕೆಲಸ ಮಾಡಬೇಕು. ಅದ್ರ ಮೇಲೆ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಅನ್ನೆಸರಿ ಸ್ಟಫ್ನ ತೆಗಿಬೇಕು. ಅನ್ನೆಸರಿ ಸ್ಟಫ್ ಯಾವುದು? ಪಾನ್. ಅದನ್ನು ಬಿಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವು. ಅರ್ಥ ಆಯ್ತಾ ಸ್ನೇಹಿತರೆ? ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ
ಥಮ್ಸ್ ಅಪ್ ಲೈಕ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು ನಮಗೋಸ್ಕರ, ನಮ್ಮ ಸಪೋರ್ಟು ನಿಮಗೋಸ್ಕರ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.